ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ 1 ವರ್ಷದಿಂದ ಕೂಡಿಸ್ಕೊಂಡ್ ಬಂದಿರೋ ಹಣದಿಂದ ಏನ್ ತಗೊಂತೀನಿ ಅಂತ ಹೇಳಿದ್ನಲ್ವಾ. ಸೊ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. 1 ವರ್ಷದಿಂದ ಕೂಡಿಸ್ಕೊಂಡ್ ಬಂದಿರೋ ಹಣದಿಂದ ನಾನು ಇದೇ ತಗೋಬೇಕು ಅಂತೇಳಿ ಆಸೆ ಪಟ್ಟಿದ್ದೆ, ಅದೇ ರೀತಿ ತಗೊಂಡ್ ಬಂದಿದ್ದೀನಿ. ಏನದು ಅಂದ್ರೆ ಬಂಗಾರದ ಬಳೆ. ಸೊ ನೋಡ್ಬೋದು, 1 ವರ್ಷದಿಂದ ಕೂಡಿಸ್ಕೊಂಡ್ ಬಂದಿರೋ ಹಣದಿಂದ ಬಂಗಾರದ ಬಳೆ ತಗೊಂಡ್ ಬಂದಿದ್ದೀನಿ, ಲೈಟ್ ವೇಟ್ ಅಲ್ಲಿ. ಸೊ ಚೆನ್ನಾಗಿದಾವೆ. ನಾನು ಇದೇ ಅನ್ಕೊಂಡಿದ್ದೆ, ಹಾಳು ಮುಳು ಅಂತ ತಗೋಬಾರ್ದು ಅನ್ಕೊಂಡಿದ್ದೆ. ಅದೇ ರೀತಿ ನಮ್ ಲೈಫ್ ಟೈಮ್ ಯೂಸ್ ಆಗಿರ್ಬೇಕು, ಮತ್ತೆ ನನ್ ಮಗಳಿಗೆ ಇದೇ ತಗೋಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ಸೊ ಅದೇ ರೀತಿ ತಗೊಂಡ್ ಬಂದಿದ್ದೀನಿ. ಹಾಗೆ ನನ್ ಮಗಳ 1ನೇ ವರ್ಷದ ಬರ್ಡೇಗೆ ಈ ತರ ಡೆಕೋರೇಷನ್ ಮಾಡಿದ್ದೀನಿ. ಮತ್ತೆ ನನ್ ಮಗಳ ಬರ್ಡೇಗೆ ಇದೇ ತರ ಕೇಕ್ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟಿದ್ದೆ. ಸೊ ಅದೇ ರೀತಿನೂ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ ಬರ್ಡೇ ಡೆಕೋರೇಷನ್ ರೆಡಿ ಆಗಿದೆ. ಸೊ 1ನೇ ವರ್ಷದ ಬರ್ಡೇ ಯಾವ ತರ ಸೆಲೆಬ್ರೇಷನ್ ಮಾಡಿದೀವಿ ಅಂತೇಳಿ ಈ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಯಾವ ತರ ಸೆಲೆಬ್ರೇಷನ್ ಮಾಡಿದೀವಿ ಅಂತ ಹೇಳಿ ನೋಡೋಣ. ಇದ್ರದಷ್ಟ ಮಾಡಿ ಸೊ ಈ ತರ ಕೇಕ್ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಕೇಕ್ ಕಟ್ ಮಾಡಿ ನನ್ನ ಮಗಳು ತಿನ್ನಿಸ್ತಾ ಇದ್ದಾಳೆ ಎಲ್ಲರಿಗೂ. ಅವಳು ಇಷ್ಟೊತ್ತನ ಕುಂತಿದ್ದೆ ಹೆಚ್ಚಿಂದು, ಯಾಕಂದ್ರೆ ಎಲ್ಲಾರು ಊರಿಂದ ಬಂದಿದ್ರಲ್ವಾ, ಹೊರಡ್ಬೇಕಾ ಅಂತ ಅನ್ನತ್ತಿದ್ರು. ಸೊ ಹಂಗಾಗಿ ಜಲ್ದಿನೇ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ, ಮಧ್ಯಾಹ್ನ 4 ಗಂಟೆಗೆ ಹಿಂಗೆ. ಸೊ ಹಂಗಾಗಿ ಅವಳು ನಿದ್ದೆ ಮಾಡೋ ಟೈಮ್ ಅಲ್ಲಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡತ್ತಿದ್ವಿ. ಸೊ ಹಂಗಾಗಿ ಅವಳಿಗೆ ಒಂದ್ ಸ್ವಲ್ಪ ಕಿರಿಕಿರಿ ಆಯ್ತು, ಆದ್ರೂ ಅವಳು ಕುಂತಿದ್ವಿ ಇಷ್ಟೊತ್ತನ. ಸೊ ಹಂಗೆ ಕುಂದ್ರಿಸಿ ಕೇಕ್ ಕಟ್ ಮಾಡಿ ಇವಾಗೆ ಫೋಟೋ ತೆಗೆಸ್ಕೊಂತ ಇದೀವಿ, ನೋಡ್ಬೋದು. ಹಾಗೆ ನಾನು ಬಂಗಾರದ ಬಳೆ ತಂದಿದ್ನಲ್ವಾ, ಸೊ ಹಂಗಾಗಿ ಆ ಗಿಫ್ಟ್ ನ ಕೊಡ್ತಾ ಇದ್ದೆ, ಅವಳಿಗೆ ಕೈಗೆ ತೊಡಸ್ತಾ ಇದ್ದೀನಿ. ನೋಡ್ಬೋದು ಬಂಗಾರದ ಬಳೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಕೂಡಿಸ್ಕೊಂಡ್ ಬಂದಿರೋ ಹಣದಿಂದ ಈ ತರ ಗಿಫ್ಟ್ ತಗೊಂಬಂದು ಹಾಕೋದಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ಅದೇ ರೀತಿ ನನ್ ಮಗಳಿಗೆ ಅನ್ಕೊಂಡ ಹಾಗೆ ಬಂಗಾರದ ಬಳೆ ತಂದು
ಅವಳಿಗೆ ಕೊಟ್ಟೆ ಗಿಫ್ಟ್, ರಿಟರ್ನ್ ಗಿಫ್ಟ್. ಸೊ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ಫಂಕ್ಷನ್ ಡೇ ಈ ತರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಹಂಗೆ ಎಲ್ಲಾರು ಫೋಟೋ ತೆಗೆಸ್ಕೊಂತ ಇದ್ವಿ, ನೋಡ್ಬೋದು. ಸೊ ಎಲ್ಲಾರು ಬಂದಿದ್ರಲ್ವಾ, ಸೊ ಅವ್ರ ಕುಂಕುಮ ಹಚ್ಚಿ ಆರತಿ ಮಾಡಿ ಅವ್ರಿಗೆ ತಂದಿದ್ದು ಗಿಫ್ಟ್ನ ಅವ್ರಿಗೆ ಕೊಡತ್ತಿದ್ರು. ಸೊ ಈ ತರ ನಡೆಯುತ್ತೆ ಫಂಕ್ಷನ್ ನಮ್ಮ ಸೈಡಲ್ಲಿ, ಬರ್ಡೇ ಸೆಲೆಬ್ರೇಷನ್. ಸೊ ನೋಡ್ಬೋದು, ಎಲ್ಲಾರು ಫೋಟೋ ತೆಗೆಸ್ಕೊಂತ ಇದ್ವಿ. ಸೊ ಎಲ್ಲಾರು ಆರತಿ ಮಾಡಿ ಮುಗಿಸಿದ್ರು. ಸೊ ಅದಾದ್ಮೇಲೆ ನಾವು ನಾಷ್ಟ ಅಂತ ಮಾಡಿದ್ವಿ. ಅವಲಕ್ಕಿ, ಚೂಡ ಮತ್ತೆ ಕೇಕ್ ಈ ತರ ಬಂದವರಿಗೆಲ್ಲ ಕೊಡ್ತೀವಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ. ಸೊ ಅದೇ ರೀತಿ ಕೊಡ್ತಾ ಇದ್ದಾರೆ, ನೋಡ್ಬೋದು. ಹಾಗೆ ಸ್ನಾನ ಮಾಡಿದ್ವಿ, ಅದನ್ನು ಕೊಡೋದು. ಎಲ್ಲಾರು ಫಂಕ್ಷನ್ ಮುಗಿಸ್ಕೊಂಡು ಹೋದ್ರು. ಸೊ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯ್ತು. ಅದೇ ಟೈಮ್ಗೆ ಗಿಫ್ಟ್ ಕೊಟ್ಟಿದ್ರಲ್ವಾ, ಸೊ ಏನ್ ಕೊಟ್ಟಿದ್ದಾರೆ ಅಂತೇಳಿ ಓಪನ್ ಮಾಡೋಣ ಅಂತೇಳಿ ಓಪನ್ ಮಾಡ್ತಾ ಇದ್ವಿ. ಸೊ ನೋಡ್ಬೋದು, ಓಪನ್ ಮಾಡ್ತಾ ಇದೀನಿ.
ಸೊ ಅವರು ಗ್ಲಾಸ್ ಕೊಟ್ಟಿದ್ರು, ಜ್ಯೂಸ್ ಕುಡಿಯೋ ಗ್ಲಾಸ್ ನೋಡ್ಬೋದು, ಈ ತರ ಸೆಟ್. ಹಾಗೆ ಇನ್ನೊಂದು ಗಿಫ್ಟ್ ಬಂದಿತ್ತು, ನನ್ನ ತಂಗಿ ಕೊಟ್ಟಿದ್ಲು ನನ್ನ ಮಗಳಿಗೆ. ಸೊ ನೋಡ್ಬೋದು ಏನ್ ಗಿಫ್ಟ್ ಅಂತ ಓಪನ್ ಮಾಡ್ತಾ ಇದ್ದೀನಿ. ಸೊ ಡ್ಯಾನ್ಸಿಂಗ್ ಡಕ್, ಇದು ನನ್ನ ತಂಗಿ ನನ್ನ ಮಗಳಿಗೆ ಅಂತ ಗಿಫ್ಟ್ ಕೊಟ್ಟಿದ್ದಾಳೆ. ನೋಡ್ಬೋದು ಅದು ಮ್ಯೂಸಿಕ್ ಬರುತ್ತೆ, ಡ್ಯಾನ್ಸ್ ಕೂಡ ಮಾಡುತ್ತೆ, ಕ್ಯೂಟ್ ಆಗಿದೆ, ಸಖತ್ತಾಗಿ ಬಂದಿದೆ. ಸೊ ನನ್ನ ಮಗಳು ಅದು ಹೆಂಗ್ ಮಾಡುತ್ತೆ ನೋಡಿ, ಅದೇ ತರನೇ ಡ್ಯಾನ್ಸ್ ಮಾಡ್ತಾ ಇದ್ಲ. ಅವಳಿಗಂದ್ರೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಅದು. ಅದು ನೋಡಿ ತುಂಬಾನೇ ಖುಷಿ ಪಟ್ಲು ಅವಳಂದ್ರು. ಸೊ ನೋಡಿದ್ರಲ್ವಾ, ಈ ತರ ನನ್ನ ಮಗಳ 1ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ನಾನು ಗಿಫ್ಟ್ ಕೂಡ ಕೊಟ್ಟಿದ್ದೆ, ತುಂಬಾನೇ ಖುಷಿ ಆಯ್ತು. ಈ ಡೇ ಅಂತೂ ತುಂಬಾನೇ ಇಷ್ಟ ಆಯ್ತು ನನಗೆ. ಸೊ ಐ ಹೋಪ್ ನಿಮ್ಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.